ನಮಸ್ಕಾರ ವಿದ್ಯಾರ್ಥಿಗಳೇ. ನನ್ನ ಹೆಸರು ಡಾಕ್ಟರ್ ನಿರೀಕ್ಷಣ್ ಸಿಂಗ್ ಗೋಗಿ, ಸಹಾಯಕ ಪ್ರಾಧ್ಯಾಪಕ, ಸಮಾಜ ಕಾರ್ಯ ವಿಭಾಗ, ಶ್ರೀ ಎಚ್.ಡಿ. ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಡುಲಿದ್ದೆ. ನಾನಿವತ್ತು ಮೈಸೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಗೆ ಇರುವ BSW ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇರುವ ಪೇಪರ್ ಇಂಟ್ರೊಡಕ್ಷನ್ ಟು ಸೋಷಿಯಲ್ ವರ್ಕ್, ಈ ಪೇಪರ್ನ 14ನೇ ಸೆಷನ್, ಕ್ಷಮಿಸಿ ಇಲ್ಲಿ 13 ಅಂತಾಗಿದೆ, ಇದು 13 ಅಲ್ಲ 14 14ನೇ ಪಾಠವನ್ನು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಬಂದಿದ್ದೀನಿ. 14ನೇ ಚಾಪ್ಟರು ಅಧ್ಯಾಯ ಏನು ಹೇಳ್ತದೆ ಅಂತ ಹೇಳಿದ್ರೆ, ಕಾನ್ಸೆಪ್ಟ್ಸ್ ಆಫ್ ಸೋಷಿಯಲ್ ಡಿಫೆನ್ಸ್ ಆ್ಯಂಡ್ ಹ್ಯೂಮನ್ ರೈಟ್ಸ್, ಸಾಮಾಜಿಕ ರಕ್ಷಣೆ ಮತ್ತು ಮಾನವ ಹಕ್ಕುಗಳ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋದು ಈ ತರಗತಿಯ ಕಲಿಕಾ ಉದ್ದೇಶ ಆಗಿರ್ತದೆ. ಈ ತರಗತಿಯ ನಂತರ ವಿದ್ಯಾರ್ಥಿಗಳು ಸಾಮಾಜಿಕ ರಕ್ಷಣೆ ಮತ್ತು ಮಾನವ ಹಕ್ಕುಗಳು, ಇವುಗಳ ಸ್ವರೂಪ, ಗುಣಲಕ್ಷಣ, ವ್ಯಾಖ್ಯಾನಗಳನ್ನೆಲ್ಲ ತಿಳ್ಕೊಂಡಿರ್ತಾರೆ. ನಾವು ಈ ಪಾಠವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಇವುಗಳ ಅರ್ಥವನ್ನು ತಿಳ್ಕೋಬೇಕು. ಒಂದು ಸೋಷಿಯಲ್ ಡಿಫೆನ್ಸ್ ಅಂದರೆ ಏನು ಮತ್ತು ಹ್ಯೂಮನ್ ರೈಟ್ಸ್ ಅಂದರೆ ಏನು ಅನ್ನೋದನ್ನು. ಈ ಪಾಠದಲ್ಲಿ ನಾವು ಅತಿ ಹೆಚ್ಚಾಗಿ ಬಳಸುವಂಥ ಭಾಷೆ ಒಂದು ಕ್ರೈಮ್, ಅಪರಾಧ, ಡಿಫೆನ್ಸ್, ರಕ್ಷಣೆ ಮತ್ತು ಮಾನವ ಹಕ್ಕುಗಳು. ಇವು ಮೂರೂ ಕೂಡ ಒಂದಕ್ಕೊಂದು ಸಂಬಂಧಪಟ್ಟಿರೋ ಅಂತರ್ ಸಂಬಂಧವನ್ನು ಹೊಂದಿರತಕ್ಕಂತಹ ಪರಿಕಲ್ಪನೆಗಳು. ನಾವು ಸಾಮಾಜಿಕ ರಕ್ಷಣೆಯ ಬಗ್ಗೆ ಪೀಠಿಕೆಯನ್ನು ನೋಡೋದಾದರೆ, ಮೊದಲು ಅಪರಾಧ ಅಂದ್ರೇನು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದು ಒಳ್ಳೆಯದು. ಅಪರಾಧ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ಅಪರಾಧವನ್ನು ಎಸಗುವುದರ ಮುಖಾಂತರ ಇಡೀ ಸಮಾಜದ ವಿರುದ್ಧ ಒಂದು ದುಷ್ಕೃತ್ಯದಲ್ಲಿ ಪಾಲ್ಗೊಳ್ತಾನೆ ಅನ್ನುವ ಒಂದು ಪರಿಕಲ್ಪನೆ ಕಾನೂನಿನ ಅಧ್ಯಯನದಲ್ಲಿದೆ. ಸೊ ಹಾಗಾದರೆ ನಾವು ಇಲ್ಲಿ ಒಂದು ಅಪರಾಧ ಮಾಡ್ತಕ್ಕಂಥದ್ದು ಒಂದು ವ್ಯಕ್ತಿಯ ವಿರುದ್ಧ ಆದರೂ ಸಹ, ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂಗೆ ನಾನು ಒಂದು ಅಪರಾಧವನ್ನು ಎಸಗಿದ್ದರೂ ಸಹ ಅದು ಹೇಗೆ ಪರಿಭಾವಿಸಲ್ಪಡ್ತದೆ ಅಂತ ಹೇಳಿದ್ರೆ, ನಾನು ಆ ವ್ಯಕ್ತಿಯ ವಿರುದ್ಧ ಮಾತ್ರವೇ ಅಲ್ಲದೆ ಇಡೀ ಸಮಾಜದ ವಿರುದ್ಧ ನಾನು ಅಪರಾಧವನ್ನು ಎಸಗಿದ್ದೀನಿ ಅಂತ ಹೇಳಿ. ಸೊ ಹಾಗಾಗಿ ಕ್ರಿಮಿನಲ್ ಅಪರಾಧ ಶಾಸ್ತ್ರದಲ್ಲಿ ಕೋರ್ಟ್ಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವಂಥ ಸಂದರ್ಭದಲ್ಲಿ, ಈಗ ಕೊಲೆ, ಸುಲಿಗೆ, ಮಾನಭಂಗ ಈ ಥರದ ಕೇಸ್ಗಳಲ್ಲಿ ಕೇಸನ್ನು ಹಾಕಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ XYZ ಅಂದರೆ ರಾಜ್ಯವೇ ತನ್ನ ಹೆಸರಿನಲ್ಲಿ ಕೇಸನ್ನು ಹಾಕ್ತದೆ ಆ ಹಾನಿಗೊಳಗಾದ ವ್ಯಕ್ತಿಯ ಪರವಾಗಿ. ಅಂದರೆ ಇದರ ಅರ್ಥ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಪರಾಧ ಕೇವಲ ವ್ಯಕ್ತಿಯ ವಿರುದ್ಧ ಅಲ್ಲ, ಅದು ಇಡೀ ಸಮಾಜದ ವಿರುದ್ಧ. ಸೊ ಹಾಗಾಗಿ ಸಮಾಜದಲ್ಲಿ ಇರ್ತಕ್ಕಂಥವ್ರನ್ನ ರಕ್ಷಣೆ ಯಾರು ಮಾಡಬೇಕು? ಸಮಾಜವೇ ಮಾಡಬೇಕು, ರೈಟ್? ಹಾಗಾಗಿ ಎ ಕನ್ಸರ್ನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಸೊಸೈಟಿ ಓವರ್ ಆ್ಯಂಡ್ ಅಬೋವ್ ಎಕ್ಸ್ಪಿಯೇಟರಿ ಪನಿಷ್ಮೆಂಟ್ ಅಂದರೆ ತುಂಬ ತೀವ್ರ ಸ್ವರೂಪದ ಶಿಕ್ಷೆಯನ್ನು ನೀಡದೆ ಮನ ಸುಧಾರಣೆಗೆ ಅವಕಾಶ ಮಾಡಿಕೊಡುವಂಥದ್ದು ಸೋಷಿಯಲ್ ಡಿಫೆನ್ಸ್, ರೈಟ್? ನಾವು ಬನ್ನಿ ಈಗ ಸೋಷಿಯಲ್ ಡೆಫಿನೇಷನ್ ಬಗ್ಗೆ, ಪರಿಕಲ್ಪನೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದಾಗೆ, ಸಮಾಜದಲ್ಲಿ ವಾಸಿಸ್ತಾ ಇರ್ತಕ್ಕಂತಹ ವ್ಯಕ್ತಿಗಳ ರಕ್ಷಣೆ, ಸಮಾಜದ ರಕ್ಷಣೆಯ ಹೊಣೆಗಾರಿಕೆ, ಜವಾಬ್ದಾರಿ ಸಮಾಜದೇ ಆಗಿರ್ತದೆ. ಹಾಗಾದರೆ ಅಪರಾಧ ಮಾಡಿದಂತಹ ವ್ಯಕ್ತಿಯನ್ನು ಏನು ಮಾಡಬೇಕು? ಅವನಿಗೆ ಶಿಕ್ಷೆ ಕೊಟ್ಟರೆ ಸಾಕೆ? ಅವನನ್ನು ನೇಣ್ಗಂಬಕ್ಕೆ ಹಾರಿಸ್ಬಿಟ್ರೆ ಸಾಕೆ? ಇಲ್ಲ. ಬರೀ ವ್ಯಕ್ತಿಗಳ ರಕ್ಷಣೆಯ ಮಾತ್ರ ಅಲ್ಲ, ಪ್ರಮುಖವಾಗಿ ಪ್ರಾಥಮಿಕವಾಗಿ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರಿಗೂ ರಕ್ಷಣೆಯನ್ನು ಕೊಡಬೇಕು. ಅದು ಸಮಾಜದ ಕರ್ತವ್ಯ. ಅದರ ಜೊತೆಗೆ ಯಾರು ಅಪರಾಧವನ್ನು ಎಸಗಿ ಅಪರಾಧಿ ಸ್ಥಾನದಲ್ಲಿ ನಿಂತಿರ್ತಾನೋ ಅವನಿಗೆ ಶಿಕ್ಷೆಯ ಸ್ವರೂಪವಾಗಿ ಅವನ ಮನ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು, ರೈಟ್? ಯಾಕೆಂದರೆ ಅವನು ಕೂಡ ಒಬ್ಬ ಮನುಷ್ಯ, ಅವನಿಗೂ ಕುಟುಂಬ, ಸಮಾಜ, ಮತ್ತೊಂದು ಜೀವನ ಎಲ್ಲ ಇರೋದ್ರಿಂದ ಅವನಿಗೆ ಶಿಕ್ಷೆ ಕೊಡೋದು ಎಷ್ಟು ಸರಿಯೋ ಅಷ್ಟೇ ತೂಕ, ಅಷ್ಟೇ ಮಹತ್ವ ಆತನ ಮನ ಪರಿವರ್ತನೆಗೂ ಕೂಡ ಇರಬೇಕು. ಸೊ ಹಾಗಾಗಿ ಎ ಡಿಸೈರ್ ಟು ಬ್ರಿಂಗ್ ಅಬೌಟ್ ದ ಅಮ್ಲಿಯರೇಷನ್ ಅಂತ ಹೇಳಿದ್ರೆ ಸುಧಾರಣೆ. ಎ ಡಿಸೈರ್ ಟು ಬ್ರಿಂಗ್ ಅಬೌಟ್ ದ ಅಮ್ಲಿಯರೇಷನ್ ಆಫ್ ದ ಅಫೆಂಡರ್, ಅಪರಾಧಿಯ ಸುಧಾರಣೆ. ಇಫ್ ನಾಟ್ ಹಿಸ್ ಆರ್ ಹರ್ ರೀಎಜುಕೇಷನ್, ಪುನರ್ ಶಿಕ್ಷಣದ ಆಗಿಲ್ಲದೇ ಇದ್ದರೂ ಸಹ ಅವನ್ನ ಅಟ್ಲೀಸ್ಟ್ ಸುಧಾರಣೆ ಮಾಡುವಂಥ ಪ್ರಯತ್ನ, ಬಿಯಾಂಡ್ ದ ಇನ್ಫ್ಲಿಕ್ಷನ್ ಆಫ್ ಪ್ಯೂರ್ಲಿ ಎಕ್ಸಾಂಪ್ಲರಿ ಆರ್ ರಿಟ್ರಿಬ್ಯೂಟಿವ್ ಪೆನಾಲ್ಟಿ,
ಒಂಥರ ತುಂಬ ತೀವ್ರತರದ ಶಿಕ್ಷೆ ಕೊಡೋದ್ರ ಬದಲಾಗಿ ಶಿಕ್ಷೆಯ ಸ್ವರೂಪದಲ್ಲಿ ಅದರ ಮನ ಪರಿವರ್ತನೆಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. An attempt to promote or to safeguard the concept of human or person to whom none but a human treatment can be applied. ಯಾಕೆಂದರೆ ತಪ್ಪು ಎಸಗಿರೋನು ಮನುಷ್ಯ, ಅವನಿಗೆ ಮಾನವೀಯ ಚಿಕಿತ್ಸೆ ಕೊಡಬೇಕೇ ಹೊರತು ಅವನನ್ನು ಗಲ್ಲಿಗೇರಿಸುವ ಅಥವಾ ಅವನಿಗೆ ತುಂಬ ಕಠಿಣ ಸ್ವರೂಪದ ಶಿಕ್ಷೆ ಕೊಡುವ ಬದಲಾಗಿ ಅವನ ಮನ ಪರಿವರ್ತನೆ ಆಗೋ ರೀತಿಯಲ್ಲಿ. ಯಾಕೆಂದರೆ ಗಾಂಧೀಜಿಯವರು ಹೇಳೋದು ಪ್ರಕಾರ ನಾವೇನು ಕೊರಗ್ತೀವಿ, ತಪ್ಪು ಮಾಡಿಬಿಟ್ಟು ಪಶ್ಚಾತ್ತಾಪ ಪಡ್ತೀವಿ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಅಂತ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ರೈಟ್. ಸೊ ಹಾಗಾಗಿ ಮನುಷ್ಯನ ಪರಿವರ್ತನೆಗೆ ಮಾನವೀಯ ಚಿಕಿತ್ಸೆ ಕೊಡಬೇಕೇ ಹೊರತು ಶಿಕ್ಷೆಯಲ್ಲ ಅನ್ನೋದು ಒಂದು ಸಿದ್ಧಾಂತ. ಸೊ ನಾವು ಸಾಮಾಜಿಕ ರಕ್ಷಣೆ ಬಗ್ಗೆ ನಾವು ನೋಡೋದಾದರೆ, is a social defense is used to describe non-military action by a society or social group, particularly in a context of sustained campaign against outside attack or dictatorial rule, or preparations for such a campaign in the event of external attack or usurpation. ಮನುಷ್ಯನಿಗೆ ಶಿಕ್ಷೆ ಕೊಡೋದು, ತುಂಬ ಕಠಿಣವಾದ ಶಿಕ್ಷೆಯನ್ನು ಕೊಡಬಾರ್ದು ಅನ್ನೋದಷ್ಟೇ ಈ ಒಂದು ಉದ್ದೇಶ ಆಗಿರ್ತದೆ. refers to the protection of society against crime and deviance. ಆಗಲೇ ಹೇಳಿದೆ. It implies not only protection from crime but also treatment and rehabilitation of offenders through institutional and non-institutional services. ಇನ್ಸ್ಟಿಟ್ಯೂಷನಲ್ ಅಂದರೆ ಬಂದಿಖಾನೆಗಳು, ಸಂಸ್ಥೆಯ ರೂಪವನ್ನು ಹೊಂದಿರತಕ್ಕಂತಹ ವ್ಯವಸ್ಥೆಗಳು, ಬಂದಿಖಾನೆ, ಜೂನಲ್ ಹೋಮ್ ಫಾರ್ ಬಾಯ್ಸ್, ಜೂನಲ್ ಹೋಮ್ ಫಾರ್ ಗರ್ಲ್ಸ್, ಇವುಗಳು. ನಾನ್ ಇನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರೆ ಕೆಲವು ಒಂದು ರೀತಿ ಮನೆಯಲ್ಲಿಯೇ ಈ ಸಾಂಸ್ಥಿಕ ಸ್ವರೂಪವನ್ನು ಹೊಂದಿಲ್ಲದೆ ಇರತಕ್ಕಂಥ ವ್ಯವಸ್ಥೆ ನಾನ್ ಇನ್ಸ್ಟಿಟ್ಯೂಷನಲ್ ಅಂದರೆ. ಆ ಸೇವೆಗಳ ಮುಖಾಂತರ ಅವರ ಮನ ಪರಿವರ್ತನೆಗೆ, ಅಪರಾಧಿಗಳ ಮನ ಪರಿವರ್ತನೆಗೆ ಪ್ರಯತ್ನಿಸ್ತಕ್ಕಂಥದ್ದು. ಸೊ ಈ ಸೋಷಿಯಲ್ ಡಿಫೆನ್ಸ್ ಅಂತಕ್ಕಂಥದ್ದು ಬಹಳ ಹಿಂದಿನಿಂದ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪರಿಕಲ್ಪನೆ ಗ್ರೀಕ್ ತತ್ವಶಾಸ್ತ್ರಗಳಲ್ಲಿ ನಾವು ನೋಡ್ತೀವಿ. ಗ್ರೀಕ್ ತತ್ವಜ್ಞಾನಿಗಳಲ್ಲಿ ಈ ಸೋಷಿಯಲ್ ಡಿಫೆನ್ಸ್ ಅನ್ನೋದನ್ನು ಮೊದಲ ಬಾರಿಗೆ ಪ್ರವರ್ಧಮಾನಕ್ಕೆ ತಂದವರು ಯಾರು ಅಂತ ಹೇಳಿದ್ರೆ ಪ್ಲೂಟೋ. ಪ್ಲೂಟೋ ಅವರ ಪ್ರಕಾರ he asserted that laws should strive to turn a criminal from a life of crime. ಒಬ್ಬ ಅಪರಾಧಿಕ ಜೀವನದಿಂದ ಮಾನವೀಯ ಮೌಲ್ಯಗಳುಳ್ಳಂತಹ ಮಾನವೀಯ ಜೀವನದ ಕಡೆಗೆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಬೇಕೇ ಹೊರತು ಕಾನೂನುಗಳು ಅವನನ್ನು ಇನ್ನೂ ಅಪರಾಧಿಕ ಸ್ಥಿತಿಯಲ್ಲಿಯೇ ಇಡಬಾರದು, ಅವನನ್ನು ಮನುಷ್ಯನಾಗಿ ಪರಿವರ್ತಿಸೋದಕ್ಕೋಸ್ಕರ ಕಾನೂನುಗಳಿದೆ ಅಂತ ಪ್ಲೂಟೋ ಹೇಳಿದರು. ಸೊ ಹಾಗೆ 1948ರಲ್ಲಿ ಪ್ಲೂಟೋ ಆಗಲೇ ಹೇಳಿದರು, ಆದರೆ 1948ರಲ್ಲಿ ವಿಶ್ವಸಂಸ್ಥೆಯವರು ಸೋಷಿಯಲ್ ಡಿಫೆನ್ಸ್ ಅನ್ನುವ ಕಾನ್ಸೆಪ್ಟನ್ನು ಒಪ್ಪಿಕೊಂಡಿದ್ದರ ಪರಿಣಾಮವಾಗಿ ಇಡೀ ಪ್ರಪಂಚಾದ್ಯಂತ ಈ ಒಂದು ಪದ ಸೋಷಿಯಲ್ ಡಿಫೆನ್ಸ್ ಅನ್ನೋ ಪದ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊತು. ಕೇವಲ ಪ್ರಾಮುಖ್ಯತೆ ಅಲ್ಲ, ಒಂದನ್ನೇ ಅಲ್ಲ, ಹೆಚ್ಚು ಕಾರ್ಯಕ್ರಮಗಳು, ಕಾರ್ಯಚಟುವಟಿಕೆಗಳು ಇನ್ ಆರ್ಡರ್ ಟು ಪ್ರಿವೆಂಟ್ ದ ಕ್ರೈಮ್ ಅಂಡ್ ದ ಟ್ರೀಟ್ಮೆಂಟ್ ಆಫ್ ಅಫೆಂಡರ್ಸ್, ಅಂದರೆ ಅಪರಾಧಿಗಳ ಚಿಕಿತ್ಸೆಗೆ ಅಥವಾ ಅವರ ಸುಧಾರಣೆಗೆ ಮತ್ತು ಅಪರಾಧಗಳ ತಡೆಗಟ್ಟುವಿಕೆ ಸಂಬಂಧಪಟ್ಟಂಗೆ ಹಲವಾರು ಕಾರ್ಯಕ್ರಮಗಳು, ಹಲವಾರು ಕಾರ್ಯಚಟುವಟಿಕೆಗಳನ್ನು ಜಾರಿಗೆ ತರೋದಕ್ಕೆ ದೇಶಗಳು ಪ್ರಯತ್ನಿಸಿದ್ವು. ಯಾಕಾಗಾಯಿತು? ವಿಶ್ವಸಂಸ್ಥೆಯವರು 1948ರಲ್ಲಿ ಈ ಕಾನ್ಸೆಪ್ಟನ್ನು ಒಪ್ಪಿಕೊಂಡಿದ್ದರ ಪರಿಣಾಮವಾಗಿ. ಸೊ ಇದು ಯಾವ್ಯಾವ ಕ್ಷೇತ್ರದಲ್ಲಿ ಸೋಷಿಯಲ್ ಡಿಫೆನ್ಸನ್ನು ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಆಫ್ ಜುವೆನೈಲ್ ಡಿಲಿಕ್ವೆನ್ಸಿ, ಬಾಲಾಪರಾಧಿಗಳು ಅನ್ನೋ ಪದ ಬಳಸಬಾರ್ದು, ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ಹೇಳಿ ಕರೀತಾರೆ. ಅಂದರೆ ಕಾನೂನಿನೊಡನೆ ಘರ್ಷಣೆ ಇರುವಂತಹ ಮಗು. ಆದರೆ ಯೂಶಲಿ ಸಾಮಾನ್ಯ ಭಾಷೆಯಲ್ಲಿ ನಾವು ಜೂನಲ್ ಅಂತ ಹೇಳ್ಬಿಡ್ತೀವಿ, ಜೂನಲ್ ಡಿಲಿಕ್ವೆನ್ಸಿ ಅಂತ ಹೇಳ್ಬಿಡ್ತೀವಿ. ಆ ಪದಕ್ಕಿಂತ ಹೆಚ್ಚು ಸೂಕ್ತ ಚೈಲ್ಡ್ ಹೂ ಇಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅನ್ನೋ ಪದಗಳನ್ನು ಬಳಸೋದು ಹೆಚ್ಚು ಸೂಕ್ತ. ಆ ಥರದ ಬಾಲಾಪರಾಧಗಳನ್ನು ತಡೆಯುವಂತಹ ಸಲುವಾಗಿ, ಭಿಕ್ಷಾಟನೆಯನ್ನು ತಡೆಯುವಂತಹ ಸಲುವಾಗಿ, ಯಾಕೆಂದರೆ ಭಿಕ್ಷಾಟನೆ ನಮ್ಮ ದೇಶದ ಕಾನೂನುಗಳಲ್ಲಿ ಇಲ್ಲಿಯವರೆಗೂ ಒಂದು ಅಪರಾಧ ಅಂತಲೇ ಬಿಂಬಿತವಾಗಿತ್ತು. ಈಗ ಅದನ್ನು ಸ್ವಲ್ಪ ಬದಲಾಯಿಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಪ್ರಿವೆನ್ಷನ್ ಆಫ್ ಆಲ್ಕೋಹಾಲಿಸಮ್ ಆ್ಯಂಡ್ ಡ್ರಗ್ ಡಿಪೆಂಡೆನ್ಸ್, ಮದ್ಯವ್ಯಸನ ಮತ್ತು ಮಾದಕ ವಸ್ತು ವ್ಯಸನದಿಂದ ಮಾದನವ್ಯಸದ ತಡೆಗಟ್ಟುವಿಕೆ, ಪ್ರಿಸನರ್ಸ್ ವೆಲ್ಫೇರ್, ಕೈದಿಗಳ ಕಲ್ಯಾಣ, ಹಾಗೆ ಪ್ರಿವೆನ್ಷನ್ ಆಫ್ ಇಮ್ಮೋರಲ್ ಟ್ರಾಫಿಕಿಂಗ್ ಇನ್ ವುಮನ್ ಆ್ಯಂಡ್ ಗರ್ಲ್ಸ್, ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಮಾನವ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟೋದಕ್ಕೋಸ್ಕರ ಈ ಕ್ಷೇತ್ರಗಳಲ್ಲಿ ಸೋಷಿಯಲ್ ಡಿಫೆನ್ಸ್ ಅನ್ನೋದು ಹೆಚ್ಚು ಕಾರ್ಯಪ್ರವೃತ್ತವಾಗಿದೆ. ಮತ್ತೊಂದು ಟಾಪಿಕ್ಕು ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು. ನೋಡಿ, ನಮ್ಮ ಮಾನವ ಇತಿಹಾಸ ತನ್ನ ನಾಗರಿಕ ಜೀವನದಲ್ಲಿ
ಹಲವಾರು ಯುದ್ಧಗಳನ್ನು ನೋಡಿಬಿಟ್ಟಿದ್ದಾನೆ. ಅದರಲ್ಲಿ ಅತ್ಯಂತ ಪ್ರಮುಖವಾದಂಥ ಯುದ್ಧಗಳು ಯಾವುದಪ್ಪ ಅಂದರೆ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ. ಮೊದಲನೇ ಮಹಾಯುದ್ಧ 1914ರಿಂದ 18ರವರೆಗೆ ಮತ್ತು ಎರಡನೇ ಮಹಾಯುದ್ಧ 1939ರಿಂದ 45ರವರೆಗೆ ಘಟಿಸಿದಂತಹ ಈ ಯುದ್ಧಗಳು ಇಡೀ ಮಾನವ ಸಂಕುಲವನ್ನೇ ಅಲ್ಲೋಲ ಕಲ್ಲೋಲವಾಗಿ ಮಾಡಿಬಿಟ್ಟಿದೆ. ಸೊ 1945ರಲ್ಲಿ ಎರಡನೇ ಮಹಾಯುದ್ಧ ಮುಗಿದಂಥ ಸಂದರ್ಭದಲ್ಲಿ ಎಲ್ಲ ದೇಶಗಳು ಸೇರಿ ಇನ್ನೊಮ್ಮೆ ಈ ಥರದ ಯುದ್ಧ ಘಟಿಸಬಾರದು, ಇನ್ನೊಮ್ಮೆ ಈ ರೀತಿ ಯುದ್ಧಗಳು ಘಟಿಸಿದ್ರೆ ಇಡೀ ಮನುಷ್ಯ ಕುಲವೇ, ಇಡೀ ಪ್ರಪಂಚವೇ ಹಾಳಾಗೋಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ನಾವೆಲ್ಲರೂ ಸಹಕಾರದಿಂದ, ಸಮನ್ವಯತೆಯಿಂದ, ಶಾಂತಿಯಿಂದ, ಸೌಹಾರ್ದತೆಯಿಂದ ಒಟ್ಟಿಗೆ ಬದುಕಬೇಕು ಅನ್ನೋ ಉದ್ದೇಶದಿಂದ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದ್ರು. ಸೊ ಈ ವಿಶ್ವಸಂಸ್ಥೆಯವರು 1966ರಲ್ಲೇ ಪ್ರಾರಂಭ ಮಾಡಿದ್ರು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಾಗೆ. ಆದರೆ 1948ರಲ್ಲಿ ಅದನ್ನು ಇದು ಮಾಡಿದ್ರು. ಅದು ಮುಂದಿನ ಸ್ಲೈಡ್ಗಳಲ್ಲಿ ನಾವು ತಿಳಿಯುವ. ವಿಶ್ವಸಂಸ್ಥೆಯವರು ಮಾನವ ಹಕ್ಕುಗಳು ಅಂದರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಕನ್ವೆನ್ಷನ್ಸ್, ಒಡಂಬಡಿಕೆಗಳನ್ನು, ಅರ್ಥಗಳನ್ನು ಕೊಟ್ಟಿದೆ. ಅದರ ಪ್ರಕಾರ, ಆಸ್ ದೋಸ್ ರೈಟ್ಸ್ ದಟ್ ಆರ್ ಇನ್ಹೆರೆಂಟ್ ಇನ್ ಅವರ್ ನೇಚರ್ ಆ್ಯಂಡ್ ವಿತೌಟ್ ವಿಚ್ ವಿ ಕ್ಯಾನಾಟ್ ಲಿವ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ನಾವು ಜನ್ಮತಃ ಮಾನವನಾಗಿ ಜನ್ಮಿಸಿದ ಪರಿಣಾಮವಾಗಿ ನಮಗೆ ಸ್ವಾಭಾವಿಕವಾಗಿ ಇರುವಂತಹ ಹಕ್ಕುಗಳು, ಈ ಹಕ್ಕುಗಳು ಇಲ್ಲದೇ ಇದ್ದರೆ ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಹಕ್ಕುಗಳ ಅವಶ್ಯಕತೆ ಇದೆಯಲ್ಲ, ಈ ಹಕ್ಕುಗಳನ್ನೇ ನಾವು ಮಾನವ ಹಕ್ಕುಗಳು ಅಂತ ಹೇಳಿ ಕರಿತೀವಿ. ಇದು ಸ್ವಾಭಾವಿಕವಾಗಿ ಬಂದಿರತಕ್ಕಂಥದ್ದು. ಈ ಸ್ವಾಭಾವಿಕವಾಗಿ ಬಂದಿರತಕ್ಕಂಥ ಹಕ್ಕುಗಳನ್ನೇ ವಿಶ್ವಸಂಸ್ಥೆಯವರು ಪಟ್ಟಿ ಮಾಡಿದ್ದಾರೆ. ಅದನ್ನು ಸ್ಲೈಡ್ಗಳಲ್ಲಿ ನಾವು ನೋಡೋಣ. 1992ರಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅವರು ಹೇಳಿರೋ ಪ್ರಕಾರ, ಹ್ಯೂಮನ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಫ್ರೀಡಮ್ಸ್ ಅಲೋ ಅಸ್ ಟು ಫುಲ್ಲಿ ಡೆವಲಪ್ ಆ್ಯಂಡ್ ಯೂಸ್ ಅವರ್ ಹ್ಯೂಮನ್ ಕ್ವಾಲಿಟೀಸ್, ಅವರ್ ಇಂಟೆಲಿಜೆನ್ಸ್, ಅವರ್ ಟ್ಯಾಲೆಂಟ್ಸ್, ಅವರ್ ಸ್ಪಿರಿಚುವಲ್ ಆ್ಯಂಡ್ ಅವರ್ ಅದರ್ ನೀಡ್ಸ್. ನಮ್ಮ ಬೇಡಿಕೆಗಳನ್ನು, ಎಲ್ಲ ಥರದ ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರವೇ ಈ ಮಾನವ ಹಕ್ಕುಗಳು ಅನ್ನೋ ಪರಿಕಲ್ಪನೆ ಇದೆ ಅಂತ ಹೇಳ್ತಾರೆ. ಸೊ ಈ ಮಾನವ ಹಕ್ಕುಗಳ ಹಿಂದೆ ಇರುವಂತಹ ಸೈದ್ಧಾಂತಿಕ ಹಿನ್ನೆಲೆ ಏನು ಅನ್ನೋದಾದರೆ, ನಾವು ನೋಡೋದಾದರೆ, ಮಾನವೀಯ ಜಾತ್ಯತೀತ ಸಿದ್ಧಾಂತಗಳಿಂದ ಪ್ರೇರೇಪಿತರಾಗಿ ಪಡೆದಂತಹ ಮಾನವ ಘನತೆಯ ಮೌಲ್ಯಗಳು, ಹಾಗೆ ಉದಾರತ್ವದ ಪರಿಕಲ್ಪನೆಯಿಂದ ಪಡೆದಂತಹ ಸ್ವಾತಂತ್ರ್ಯ, ಹಾಗೆ ಪ್ರಜಾಪ್ರಭುತ್ವದಿಂದ ಪಡ್ಕೊಂಡಂತಹ ಭಾಗವಹಿಸುವಿಕೆ ಮತ್ತು ಸಮಾಜವಾದದಿಂದ ಪಡ್ಕೊಂಡಂತಹ ಸಮಾನತೆ, ಇವಿಷ್ಟುವೇ ಮಾನವ ಹಕ್ಕುಗಳ ಪರಿಕಲ್ಪನೆಯಿಂದ ಹಿಂದೆ ಇರತಕ್ಕಂತಹ ಸೈದ್ಧಾಂತಿಕ ವಿಚಾರಧಾರೆಗಳು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ, ಮಾನವ ಹಕ್ಕುಗಳು ಸಂಬಂಧಪಟ್ಟಂಗೆ ವಿಶ್ವಸಂಸ್ಥೆಯವರು ಹಲವಾರು ಒಡಂಬಡಿಕೆಗಳನ್ನು ಮಾಡ್ಕೊಂಡಿದ್ದಾರೆ. ಮೊನ್ನೆದು ಯೂನಿವರ್ಸಲ್ ಡಿಕ್ಲೇರೇಷನ್ ಆಗಲೇ ಹೇಳಿದಾಗೆ 48ರಲ್ಲಿ ಬಂದದ್ದು, ಆದರೂ ಸಹ ಇದರ ಪ್ರಯತ್ನ 1966ರಿಂದ ಇದೆ. ಹಾಗೆ ದ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್, ಇವೆಲ್ಲ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆಯವರು ಜಾರಿಗೊಳಿಸಿದಂತಹ ಒಡಂಬಡಿಕೆಗಳು. ಇವೆಲ್ಲವಕ್ಕೆ ಭಾರತ ಸಹಿ ಮಾಡಿದೆ. ಸಿಗ್ನೇಟರಿ ನೇಷನ್ ನಮ್ಮ ಭಾರತ. ಸೊ ಇದು ಇಷ್ಟು ಪಾಠ. ಈ ಒಂದು ಪಾಠವನ್ನು ಮಾಡಲಿಕ್ಕೆ ನಾನು ಸಂಜಯ್ ಭಟ್ಟಾಚಾರ್ಯ ಅವರು ಬರೆದಿರ್ತಕ್ಕಂಥ ಸೋಷಿಯಲ್ ವರ್ಕ್ ಆ್ಯಂಡ್ ಇಂಟಿಗ್ರೇಟೆಡ್ ಅಪ್ರೋಚ್ ಅನ್ನೋ ಪುಸ್ತಕವನ್ನು ಅಭ್ಯಾಸ ಮಾಡಿದ್ದೀನಿ. ಧನ್ಯವಾದಗಳು.